ಎಲ್ರಿಗೂ ನಮಸ್ಕಾರ. ಯು-ಪಿ-ಎಸ್-ಸಿ ಮೈಂಡ್ ಗೇಮ್ ಚಾನೆಲ್‌ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹಲವಾರು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವ ಆಸೆಯಿಂದ ಈ ಚಾನೆಲ್‌ನ ಓಪನ್ ಮಾಡಿದ್ದೇನೆ. ಈ ಚಾನೆಲ್ ಓಪನ್ ಮಾಡ್ಲಿಕ್ಕೆ ಮುಖ್ಯವಾಗಿ ಸಪೋರ್ಟ್ ಮಾಡಿದವರು ಪಾಂಚಜನ್ಯ ಐಎಎಸ್‌ನ ಪ್ರವೀಣ್ ಸರ್ ಅವರು. ಹಾಗಾಗಿ ನಾನು ಅವರಿಗೆ ಸದಾ ಚಿರಋಣಿಯಾಗಿರ್ತೇನೆ. ಅದೇ ರೀತಿ ಪಾಂಚಜನ್ಯ ಐಎಎಸ್‌ನ ಎಲ್ಲಾ ವಿದ್ಯಾರ್ಥಿಗಳ ಪ್ರೀತಿ, ವಿಶ್ವಾಸ, ಗೌರವ ಇದೆಲ್ಲವೂ ಸಹ ನನ್ನನ್ನ ಇಂದಿನಿಂದ ಮುನ್ನಡೆಸ್ತಾ ಇರುತ್ತೆ. ಹಾಗಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಇವತ್ತು ಅಂತಂದ್ರೆ ಈ ಒಂದು ಸೆಷನ್‌ನಲ್ಲಿ ಇದು ಆಡಿಯೋ ಸೀರೀಸ್. ಅಂತಂದ್ರೆ ಕೆಲವು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೇನೆ ಅಷ್ಟೇ. ನೀವು ವಾಕ್ ಮಾಡ್ತಾ ಅಥವಾ ಮಲ್ಗೋಕ್ಕಿಂತ ಮುಂಚೆ ಸೈಡಲ್ಲಿ ಮೊಬೈಲ್ ಇಟ್ಕೊಂಡು ಕೇಳ್ಬೋದು. ಯಾಕಂದ್ರೆ ಎಥಿಕ್ಸ್ ಸಬ್ಜೆಕ್ಟ್ ಅನ್ನ ಮುಖ್ಯವಾಗಿ ಆಡಿಯೋ ಸೀರೀಸ್ ಮಾಡುವ ಒಂದು ಪ್ಲಾನ್‌ನಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದೇನೆ. ಬೇರೆ ಸಬ್ಜೆಕ್ಟಿಗೆ ಆಡಿಯೋ ಮಾತ್ರ ಇರೋದಿಲ್ಲ, ನೋಟ್ಸು, ವಿಡಿಯೋ ಅದೆಲ್ಲ ಇರುತ್ತೆ. ಆದ್ರೆ ಎಥಿಕ್ಸಿಗೆ ನಾವು ಥಿಂಕ್ ಮಾಡೋದು ಜಾಸ್ತಿ ಅವಶ್ಯಕತೆ ಇರುತ್ತೆ. ಅದನ್ನ ಕೇಳಿಸ್ಕೊಳ್ಳೋದು, ಮತ್ತೆ ಅದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡೋದು, ಅದನ್ನ ಯಾವ ರೀತಿ ಪರೀಕ್ಷೆಯಲ್ಲಿ ಉಪಯೋಗಿಸ್ಕೊಳ್ಳೋದು ಅನ್ನೋದೆಲ್ಲ ತಿಳಿದಿರಬೇಕಾಗತ್ತೆ. ಹಾಗಾಗಿ ನಿಧಾನವಾಗಿ ಡೈಲಿ 10 ರಿಂದ 20 ನಿಮಿಷ ಅಥವಾ ಒಂದು ಹೆಚ್ಚು ಅಂದ್ರೆ 30 ನಿಮಿಷದ ವಿಡಿಯೋ ಇರುತ್ತೆ ಅಥವಾ ಆಡಿಯೋ ಇರುತ್ತೆ. ಅದನ್ನ ನೀವು ಕೇಳ್ಕೊಳ್ತಾ ಇರಿ. ನಿಧಾನವಾಗಿ ಥಿಂಕಿಂಗ್ ಕೆಪಾಸಿಟಿ ಬೆಳೀತಾ ಹೋಗುತ್ತೆ. ಪರೀಕ್ಷೆಗಲ್ಲದೆ ಇದ್ರೂ ಜೀವನಕ್ಕಾದ್ರೂ ಉಪಯೋಗ ಆಗಬಹುದು. ಹಾಗಾಗಿ ಕೊನೆಯಲ್ಲಿ ಇದರ ಪ್ರಯಾರಿಟಿ ಇಟ್ಕೊಳ್ಳಿ. ಕೊನೆಯಲ್ಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನ ಇಟ್ಕೊಂಡು ಹಾಗೆ ನಿದ್ದೆಗೆ ಹೋದ್ರೂ ಪರವಾಗಿಲ್ಲ. ಮತ್ತೆ ಎಥಿಕ್ಸ್ ಅಂತ ಬಂದಾಗ ಇವತ್ತು ನಾವೇನು ಡಿಸ್ಕಸ್ ಮಾಡ್ತಾ ಇಲ್ಲ ಯಾವ ಟಾಪಿಕ್ ಅನ್ನು. ಎಥಿಕ್ಸ್ ನೀತಿಶಾಸ್ತ್ರ ಅಂತೆಲ್ಲ ಕೇಳ್ತಾ ಇರ್ತೇವೆ. ಯು-ಪಿ-ಎಸ್-ಸಿ ಪರೀಕ್ಷೆಯಲ್ಲಿ GS4 ಅಂತ ಈ ಒಂದು ವಿಷಯವನ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆದಂತ ಸಬ್ಜೆಕ್ಟು. ಬಹಳ ಇಂಟ್ರೆಸ್ಟಿಂಗ್ ಆದಂತ ಸಬ್ಜೆಕ್ಟ್ ಸಹ ಹೌದು. ಅದರಲ್ಲಿ ಹಲವಾರು ವಿಷಯಗಳು ಬರುತ್ತೆ. ಡೈಲೆಮಾಗಳು ಬರುತ್ತೆ. ಹಾಗಾಗಿ ನಿಧಾನವಾಗಿ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗೋಣ. ಗಡಿಬಿಡಿ ಮಾಡೋದು ಬೇಡ. ಕನ್ನಡದಲ್ಲಿ, ಇಂಗ್ಲಿಷ್‌ನಲ್ಲಿ ನೀವು ಒಂದು ಬುಕ್ ಅನ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಡಿ.ಕೆ. ಬಾಲಾಜಿ ಅವರ ಬುಕ್ ಸಹ ಇದೆ. ಅಥವಾ ನಿಮ್ಗೆ ಈಗಾಗಲೇ ಯಾವುದಾದ್ರೂ ಬುಕ್ ನೀವು ಪರ್ಚೇಸ್ ಮಾಡಿದ್ರೆ ಅದನ್ನ ಸಹ ಓದ್ಬಹುದು. ಆದರೆ ನಾನು ಇಲ್ಲಿ ಬುಕ್‌ನಿಂದ ಇರುವಂತ ಅಂಶಗಳನ್ನ ಬಿಟ್ಟು ಬೇರೆ ಬೇರೆ ಅಂಶಗಳನ್ನು ಸಹ ಹೇಳ್ತಾ ಹೋಗ್ತೇನೆ. ಯಾಕಂದ್ರೆ ಬುಕ್‌ನಲ್ಲಿ ಇರೋದನ್ನ ಎಲ್ರೂ ಓದ್ತಾರೆ. ಆಗ ಅದನ್ನೇ ಬರೆದ್ರೆ ಅದು ಕಾಮನ್ ಅನ್ಸ್‌ಬಿಡುತ್ತೆ ನೋಡೋವರಿಗೆ. ಹಾಗಾಗಿ ನಿಮ್ಗೆ ಬೇರೆ ಬೇರೆ ಥಾಟ್ಸ್ ಸಹ ಬರಬೇಕು ನಿಮ್ಮ ತಲೆಯಲ್ಲಿ. ಅದರ ಜೊತೆ ನಾನು ಎಥಿಕ್ಸ್ ಅನ್ನ ಕಲ್ತಿದ್ದು ಅವಧೇಶ್ ಸಿಂಗ್ ಅವರಿಂದ. ಅವರ ಕೋರಾ ಆರ್ಟಿಕಲ್‌ಗಳು ತುಂಬಾ ಫೇಮಸ್ಸು. ಹಾಗಾಗಿ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಳ್ತೇನೆ. ಅವರಿಗೂ ಸಹ ನನ್ನ ವಂದನೆಗಳನ್ನ ತಿಳಿಸ್ತೇನೆ. ಹಾಗಾಗಿ ಅವರು ಐ-ಆರ್-ಎಸ್ ಆಫೀಸರ್ ಆಗಿದ್ರು. ಹಾಗೆ ಕೇವಲ ಎಥಿಕ್ಸ್ ಬಗ್ಗೆ ತಿಳ್ಕೊಂಡವ್ರು ಮಾತ್ರ ಅಲ್ಲ, ಅದು ನಿಜವಾಗ್ಲೂ ಗವರ್ಮೆಂಟ್ ಆಫೀಸರ್‌ಗಳಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ? ನಿಜವಾಗ್ಲೂ ಥಿಯರಿ ಮಾತ್ರನಾ? ಅಥವಾ ಪ್ರಾಕ್ಟಿಕಲ್ ಆಗಿ ಎಥಿಕಲ್ ಆಗಿ ಇರಬಹುದಾ? ಅನ್ನೋದಕ್ಕೆ ಅವರು ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ಅವರ ಒಂದು ಕ್ಲಾಸನ್ನ ಕೇಳ್ಕೊಂಡು ನಾನು ಕೆಲವು ವಿಷಯಗಳನ್ನ ತಿಳ್ಕೊಂಡಿದ್ದೇನೆ. ನಾನೇನು ಇಲ್ಲಿ ಟೀಚ್ ಮಾಡ್ಲಿಕ್ಕೆ ಬಂದಿಲ್ಲ. ಕೇವಲ ನನಗೆ ತಿಳಿದ ವಿಷಯಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಮುಂದೆ ಯಾವತ್ತಾದ್ರೂ ನಿಮ್ಗೆ ಹೆಲ್ಪ್ ಆದ್ರೆ ನನಗೆ ಅಷ್ಟು ಸಾಕು. ಹಾಗಾಗಿ ಇವತ್ತು ಜಸ್ಟ್ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಂತ ಅಷ್ಟೇ. ಇದರಲ್ಲಿ ಯಾವ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಇಲ್ಲ. ಸುಮ್ನೆ ನಿಮ್ ಜೊತೆ ಒಂದು ಹೊಸ ಇಂಟ್ರೊಡಕ್ಷನ್ ವಿಡಿಯೋ ಬಂದಿದೆ ಅಂತ ಹೇಳಲಿಕ್ಕಂತ ಮಾಡಿದ್ದಷ್ಟೇ. ಅಂದ್ರೆ ಒಂದು ನಮ್ಗೆ ಯೋಚನೆ ಏನಿರುತ್ತೆ, ನಾವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ನೋಡಿದಾಗ ಫುಲ್ ಅಂತಂದ್ರೆ ನೀವು ಕೇಳಿರಬಹುದು, ದಕ್ಷ ಅಧಿಕಾರಿಗಳು ಅಂತಂದ್ರೆ ಅದ್ಭುತವಾದ ಕಾರ್ಯನಿಷ್ಠೆ ಇರುವವರು ಅಂತ ಒಂದ್ ಕಡೆ ಕೇಳಿದ್ರೆ, ಇನ್ನೊಂದ್ ಕಡೆ ಏನ್ ಕೇಳ್ತೇವೆ, ಮುಖ್ಯವಾಗಿ ಈ ಎಲ್ಲಾ ಪೊಲಿಟಿಷಿಯನ್ಸ್‌ದ್ದೇ ಹವಾ. ಹಾಗಾಗಿ ಅಧಿಕಾರಿಗಳು ಏನು ಮಾಡಿದ್ರೂ ನಡೆಯೋದಿಲ್ಲ ಅಂತ ಸಹ ಕೇಳ್ತೇವೆ. ನಮ್ಗೆ ಎಲ್ಲಿಂದ ಸೋರ್ಸ್ ಸಿಗುತ್ತೆ? ಅಥವಾ ಎಲ್ಲೆಲ್ಲಿಂದ ನಾವು ಈ ಇನ್ಫಾರ್ಮೇಷನ್ ತೆಗೆದುಕೊಳ್ತೇವೆ? ಈಗೆಲ್ಲ ನಮಗೆ ಮುಖ್ಯವಾಗಿ ಕೆಲವು ಮೂವೀಸ್‌ಗಳನ್ನ ನೋಡ್ತೇವೆ. ಆ ಮೂವೀಸ್ ಹೇಗಿರುತ್ತೆ? ಸಿಂಗಂ ಅಂತ ಒಂದು ಮೂವಿ ಬರುತ್ತೆ. ಅದರಲ್ಲಿ ಇರುವಂತ ಪೊಲೀಸ್‌ಗೆ ಅತಿಮಾನುಷ ಶಕ್ತಿಗಳೆಲ್ಲ ಇರುತ್ತೆ. ಅಂತಂದ್ರೆ ಮನುಷ್ಯರು ಮಾಡ್ಲಿಕ್ಕೆ ಆಗದೆ ಇರೋದನ್ನೆಲ್ಲ ಆ ಒಂದು ಪೊಲೀಸ್ ಮಾಡ್ತಾನೆ. ಹಾಗಾಗಿ ಮೂವೀಸ್‌ಗಳಿಂದ ನಾವು ಇನ್ಸ್ಪೈರ್ ಆಗಿ ವಾಸ್ತವವೂ ಹಾಗೆ ಇರುತ್ತೆ ಅಂತ ಎಷ್ಟೋ ಸಾರಿ ಅಂದ್ಕೊಂಡ್ ಬಿಡ್ತೇವೆ. ಆದ್ರೆ ನಿಜವಾಗ್ಲೂ ಆ ರೀತಿ ಇರುತ್ತಾ? ಅಥವಾ ಹೇಗಾಗುತ್ತೆ? ಒಂದು ಆಫೀಸರ್ ಆದ್ಮೇಲೆ ಅವರ ವರ್ಕ್ ಹೇಗಿರುತ್ತೆ? ನಿಜವಾಗ್ಲೂ ಅವರಿಗೆ ಎಷ್ಟು ಸ್ವಾತಂತ್ರ್ಯ ಇರುತ್ತೆ? ಒಂದು ಮೂವೀಸ್‌ಗಳಿಂದ ನೋಡಿದ್ದು, ನಾವು ಕಲ್ತಿದ್ದು. ಇನ್ನೊಂದೇನು ಪ್ರೆಸ್ ಮತ್ತೆ ಮೀಡಿಯಾದವರಿಂದ. ಇವರ ಕೆಲಸ ಏನು ಹೇಳಿ? ನೆಗೆಟಿವ್ ಅನ್ನೇ ಜಾಸ್ತಿ ತೋರಿಸ್ತಾ ಹೋಗೋದು. ಅಂತಂದ್ರೆ ಸರ್ಕಾರ ಸರಿ ಇಲ್ಲ. ನಿಜವಾಗ್ಲೂ ಅವರು
ಕೆಲವು ಪಕ್ಷಗಳ ಪರವಾಗಿ ಒಳ್ಳೆ ನ್ಯೂಸ್ಗಳನ್ನ ಹರಡುತ್ತವೆ. ಇನ್ನು ಕೆಲವು ಪಕ್ಷದ ವಿರುದ್ಧ ನೆಗೆಟಿವ್ ನ್ಯೂಸ್ ಅನ್ನೇ ಹರಡುತ್ತವೆ. ಹಾಗಾಗಿ ನಮ್ಗೆ ಒಂದೋ ಎಕ್ಸ್‌ಟ್ರೀಮ್ ಪಾಸಿಟಿವ್ ವ್ಯೂ ಸಿಗುತ್ತೆ. ಇಲ್ಲ ಅಂತಂದ್ರೆ ಎಕ್ಸ್‌ಟ್ರೀಮ್ ನೆಗೆಟಿವ್ ವ್ಯೂ ಸಿಗ್ತಾ ಹೋಗುತ್ತೆ. ನಿಜವಾಗ್ಲೂ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ತಿಳ್ಕೊಳ್ಳಿಕ್ಕೆ ಅದರಲ್ಲಿ ಕೆಲಸ ಮಾಡಿದವರ ಅನುಭವ ಬೇಕಾಗುತ್ತೆ. ಹಾಗಾಗಿ ನಾನು ಅವಧೀಶ್ ಸಿಂಗ್ ಅವರ ಒಂದು ಲೆಕ್ಚರ್‌ಗಳನ್ನ, ಅವರ ಬರಹಗಳನ್ನ ಆಧರಿಸಿ ಈ ಒಂದು ಆಡಿಯೋ ಸೀರೀಸ್ ಮಾಡ್ತಾ ಇದ್ದೇನೆ. ನಿಮ್ಗೆ ಸಮಯ ಆದಾಗ ಕೇಳಬಹುದು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗಾಗಿ ಎಲ್ಲದಕ್ಕೂ ಇಲ್ಲಿ ಸ್ವಾಗತ ಇದೆ. ಹಲವಾರು ದಿನಗಳ ಕಾಲ ನಡೆಯುತ್ತೆ ಇದು. ಅಂತಂದ್ರೆ ಒಂದೇ ಈ ಸಬ್ಜೆಕ್ಟ್ ನಾ ಹೇಳ್ತಾ ಇರೋದು. ಮುಂದೆ ಬೇರೆ ಬೇರೆ ಸಬ್ಜೆಕ್ಟ್‌ಗಳು ಸಹ ನಾನು ನನ್ನ ಕೈಲಾದ ಮಟ್ಟಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಆದ್ರೆ ಎಥಿಕ್ಸ್ ಅನ್ನೋದು ಆಡಿಯೋ ಸೀರೀಸ್ ರಾತ್ರಿ 10 ಗಂಟೆ 10:30 ಈ ಒಂದು ಸಂದರ್ಭದಲ್ಲಿ ಪಬ್ಲಿಷ್ ಆಗುತ್ತೆ. ಈ ರೀತಿ ಮುಂದುವರಿತಾನೆ ಹೋಗುತ್ತೆ. ವರ್ಷಗಳ ಕಾಲ ಮುಂದುವರಿಯುತ್ತೆ. ಇದರಲ್ಲಿ ಬೇರೆ ಬೇರೆ ಕೇಸ್ ಸ್ಟಡಿಗಳನ್ನ, ಬೇರೆ ಬೇರೆ ಉದಾಹರಣೆಗಳನ್ನ ನಾವು ನೋಡ್ತಾನೆ ಹೋಗ್ತೇವೆ. ಹಾಗಾಗಿ ಇವಿಷ್ಟು ಮುಖ್ಯವಾಗಿ ಒಂದು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವಂತಹ ಮಾತುಗಳಾಗಿತ್ತು. ನಿಮ್ಮೆಲ್ಲರ ಸಹಕಾರ ಇರಬಹುದು ಅಂತ ಅಂದ್ಕೊಳ್ತಾ ಇವತ್ತಿನ ಆಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.